ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ದೇವಸ್ಥಾನಕ್ಕೆ ಬಂದಿದ್ದೆ. ಯಾವ ದೇವಸ್ಥಾನ ಅಂತ ಹೇಳಿದರೆ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ರತ್ನಗಿರಿ. ಶ್ರೀ ಕ್ಷೇತ್ರ ರತ್ನಗಿರಿ ಅಂತ ಹೇಳಿ ಸಹ ಕರೀತಾರೆ. ಈ ದೇವಸ್ಥಾನ ನಾನು ತುಂಬ ಸಲ ರೋಡ ಪಾಸಪತಿ ಕಂಡಿದ್ದೆ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದೆ. ಡೀಟೇಲ್ಸ್ ಎಂತ ಸಹ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಭಟ್ರೆಲ್ಲ ಆಲ್ರೆಡಿ ಪೂಜೆ ಮಾಡಿಕ್ಕೆ ಹೋಗಿದ್ರು. ಡೀಟೇಲ್ಸ್ ಎಂತ ಸಹ ಸಿಕ್ಲಿಲ್ಲ. ಮತ್ತೆ ಇಲ್ಲಿ ಅಕ್ಕಪಕ್ಕ ಮನೆ ಸಹ ಇಲ್ಲ. ಮತ್ತೆ ಸ್ವಲ್ಪ ಕಾಡ್ ಮಧ್ಯೆ ಇತ್ತು ಈ ದೇವಸ್ಥಾನ. ಹುಲಿ ಚಿರತೆ ಎಲ್ಲ ಇತ್ತಂತೇಳಿ ನನ್ನ ಪಪ್ಪ ಹೇಳ್ರಪ್ಪ. ನಾವದಕ್ಕೆ ಹೆದರ್ಕೊಂಡ್ ಬಂತಿಲ್ಲ, ಎಂತ ಸಹ ಸಿಕ್ಲ ನಮ್ಗೆ. ನೋಡಿ ಗಾಯ್ಸ್, ನಾವಿವತ್ತು ಈ ದೇವಸ್ಥಾನಕ್ಕೆ ಬಂದಿತ್ತು. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೆಡಿಕಲ್ ಇತ್ತು. ಸಾರಿ, ಇಲ್ಲಿಂದ ರೋಡ್ ಇತ್ತು. ಇಲ್ಲೂ ಮೆಡಿಕಲ್ ಸಹ ಇತ್ತು. ನಾನು ಪ್ರತಿ ಸಲ ಇಲ್ಲಿಗೆ ಬಂದು ಈ ರೋಡಲ್ಲಿ ತಿರುಗ್ದಲ್ಲೂ ಈ ದೇವಸ್ಥಾನಕ್ಕೆ ಒಂದ್ಸಲಾರು ಬಂದು ಅದೇ ನನ್ನ ಮೈಂಡಾಗಿ ಇದ್ದಿತ್ತು. ಫೈನಲಿ ಇವತ್ತು ಈ ದೇವಸ್ಥಾನಕ್ಕೆ ಬಂದಿತ್ತು. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿದ್ದೆ. ಹೆಂಗಿತ್ತಂತ ಸಹ ಗೊತ್ತಿಲ್ಲ. ಬನ್ನಿ ಕಣ್ಕಬಪ್ಪ. ಒಂದು 100 ಮೆಟ್ಕಲ್ ಇರ್ಬೋದೇನು ಅಷ್ಟೇ. ಬನ್ನಿ ಹೋಯ್ಬಪ್ಪ. ಭಟ್ರು ಆಲ್ರೆಡಿ ಪೂಜೆ ಮಾಡಿ ಹೋಯ್ ಆಯ್ತು ಅನ್ಸುತ್ತೆ. ಯಾರು ಸಹ ಇಲ್ಲ, ನಾವು ಮಾತ್ರ ಇದ್ದ. ಸಕ್ಕದಿತ್ತು ಮಾತ್ರ ಪ್ಲೇಸ್. ಬನ್ನಿ ಹೋಯ್ ಕಣ್ಕಬಪ್ಪ ಎಂತೆಲ್ಲ ಇತ್ತಂತ ಹೇಳಿ. ಕಾಣಿ ಆ ರೋಡ್ ಇಲ್ಲಿ ಸೀದಾ ದೇವಸ್ಥಾನಕ್ಕೆ ಬತ್ತ. ಫಸ್ಟ್ ಕಾಲ್ ತೊಳಕ ಹೋಯ್ಕ ಅನ್ಸುತ್ತೆ. ಇಲ್ಲಿ ನಳ್ಳಿ ಇಟ್ಟಿರಲ್ಲ ಕಾಣಿ. ಈ ರೋಡ್ ಇಲ್ಲಿಗೆ ಬಂದಿತ್ತು. ಕರೆಕ್ಟ್ ದೇವಸ್ಥಾನದ ಬಾಗ್ಲ ಹತ್ರದವರೆಗೆ ಬಂದಿತ್ತು. ಯಾರ್ಯಾರು ಹಳ್ಳಿಯರು ಯಾರು ಬಂದರೆ ಗಾಡಿಯಲ್ಲಿ ಬನ್ನಿ. ಮೆಟ್ಕಲ್ ಏನು ಜಾಸ್ತಿ ಅಂತ ಇಲ್ಲ. ಕಾರಿಂಜೇಶ್ವರ ಟೆಂಪಲ್ ಅಷ್ಟೆಲ್ಲ ಮೆಟ್ಕಲ್ ಇಲ್ಲ. ಆದರೆ ಜಾರಬಹುದು, ಈಗ ಮಳೆಗಾಲ ಅಲ್ಲ, ಅದಕ್ಕೆ. ಬನ್ನಿ ದೇವಸ್ಥಾನಕ್ಕೆ ಹೋಯ್ಕಂಬ. ಇದೆಂತ ಭಟ್ರಲ್ಲದ ಇದೆಂತಕ್ಕೆ ನಮ್ಗೆ ಎಂತ ಸಹ ಗೊತ್ತಿಲ್ಲ. ಇಲ್ಲ ಒಬ್ರೊಬ್ರು ಮನುಷ್ಯರ್ಲೆ ಕಾಣಿ ಗೈಸ್. ಇಲ್ಲೆಂತ ಅಂತ ಹೇಳಿದ್ರೆ ಇದು ಕಕ್ಕುಂಜೆಗೆ ಬತ್ತಾ. ಇದು ಬೆಟ್ಟನಾ? ಇಲ್ಲೆಂತ ಅಂತ ಹೇಳಿದ್ರೆ ದೇವ್ರನ್ನ ಕಾಂಬುಕ್ಕಿ ಆಗ್ತಿಲ್ಲ ಆಯ್ತಾ. ಇಲ್ಲಿ ಕಾಣಿ, ಇಲ್ಲಿ ಬಾಗ್ಲು ಹಾಕಿರಲ್ಲ. ಇದು ಕರೆಕ್ಟ್ ಇಷ್ಟೇ ಮುಂದ್ಗಡೆ ಮತ್ತೊಂದು ಇನ್ನೊಂದು ಬಾಗ್ಲಿತ್ತು. ಇಲ್ಲಿ ಕಾಣಿ, ದೇವ್ರ ಹೆಂಗಿತ್ತಂತ ಸಹ ತೋರುದಿಲ್ಲ. ನಂಗಂತೂ ತುಂಬಾ ಡಿಸಪಾಯಿಂಟ್ ಆಯ್ತು. ನಂಗೆ ದೇವ್ರನ್ನ ಕಾಣ್ಕಂತ ಆಸೆ ಇದ್ದಿತ್ತು, ಹೆಂಗೆ ಇತ್ತಿಲ್ಲ ಅಂತ. ಬಟ್ ಕಾಂಬುಕಾತಿಲ್ಲ. ಅಟ್ಲೀಸ್ಟ್ ಬೇರೆ ದೇವಸ್ಥಾನ ಕಿಟಕಿಗಾರು ಕಾಣ್ಲಕ್ಕಿದ್ದಿತ್ತಿಲ್ಲ, ಅದು ಕಾಣ್ಕತ್ತಿಲ್ಲ. ಇಲ್ಲಿ ಗಂಧ ಪ್ರಸಾದ ಎಲ್ಲ ಇತ್ತು. ಭಟ್ರು ಆಲ್ರೆಡಿ ಬಂದು ಪೂಜೆ ಮಾಡಿಕ್ಕೆ ಹೋಯ್ರು ಕಾಣಿ. ಇತಿಹಾಸ ಎಲ್ಲ ಇತ್ತು ಅನ್ಸುತ್ತೆ. ಇಲ್ಲಿ ತುಂಬಾ ದೇವ್ರಿತ್ತು. ದೇವ್ರಿಗೆ ಪೂಜೆ ಮಾಡಿ ಇಲ್ಲ ಎಂತೆಲ್ಲ ಇಟ್ಟಿಕ್ಕೆ ಹೋಯ್ರು. ಅನ್ನ ಎಂತ ಗೊತ್ತಿಲ್ಲ. ಹಾ ಹೌದಿರ್, ವರಮಹಾಲಕ್ಷ್ಮಿ ಹಬ್ಬದ ಅಲ್ದಿರು ದಿನ ಬತ್ರ ಅನ್ಸುತ್ತೆ ಪೂಜೆ ಮಾಡೋಕೆ. ಬೇರೆ ತರ ನಮ್ಮನೆ ಹತ್ರ ಇದ್ದಿತ್ತಲ್ಲ, ನಾವೊಂದ್ ಕಲ್ ತೋರ್ಸ್ತಲ್ಲ, ಇದು ನಮ್ಮನೆ ಹತ್ರ ಇದ್ದ ದೇವ್ರ ಕಲ್ಲು ಅದೇ ತರ. ಆದ್ರೆ ಇದು ದೇವ್ರ ಫೋಟೋ ಚೇಂಜ್ ಇತ್ತು. ಇದು ನರಸಿಂಹ ದೇವ್ರ ಇದಕ್ಕ ಗೊತ್ತತ್ತಿ ಕಾಣಿ. ಮತ್ತೆ ಅಕ್ಷರಗಳೆಲ್ಲ ಇತ್ತು. ಎಂತೆಲ್ಲ ಬರ್ದಿದ್ದಾರೆ ಎಂತ ಸಹ ಗೊತ್ತಿಲ್ಲ. ಕಾಂಬ ಇನ್ನು ಎಂತಾರು ಗೂಗಲ್ ಸರ್ಚ್ ಎಲ್ಲ ಮಾಡಿ ಕಂಡು ಹೇಳ್ತೆ ಎಂತೆಲ್ಲ ಇತ್ತು ಅಂತ ಹೇಳಿ.
ಡೀಟೇಲ್ಸ್ ಎಂತ ಬರ್ದಿತ್ತಂತ ಸಹ ನಮ್ಗೆ ಅರ್ಥನೂ ಆತಿಲ್ಲ ಬಿಡಿ, ನಮ್ಗೆ ಹಳೆಗನ್ನಡ ಎಲ್ಲ ಬರ್ತಿಲ್ಲಲ್ಲ. ಮತ್ತೆ ಇಲ್ಲಿ ಕಾಣಿ ಸುತ್ತಮುತ್ತ ಬರೀ ಕಾಡು. ನನ್ ಪಪ್ಪ ಹೇಳ್ರ ಹೊಯ್ಬೇಡಿ, ಹುಲಿಗಿಲಿ ಬಪ್ಪುಕಿತ್ತಂತೆ. ಯಾರು ನಾವು ಬಂದಿತ್ತು ಧೈರ್ಯ ಮಾಡಿ. ಬಂದಿದ್ದು ಇನ್ನ ಇಲ್ಲ ಅಲ್ಲೊಂದು ಇಲ್ಲೊಂದು ಎಂತೆಂತೆಲ್ಲ ಇತ್ತು ದೇವ್ರಿದು ಒಂದೊಂದು ಕಲ್ಲು ಎಲ್ಲ ಬದಿಗಿತ್ತು, ತುಳಸಿ ಕಟ್ಟಿ ಅದು ಇದೆಲ್ಲ. ಇದು ಹೋಮಕುಂಡ ಅನ್ಕಂತೆ. ಇಲ್ಲೂ ಜಾಸ್ತಿ ಮನಿ ಅಂತ ಇಲ್ಲ ಕಾಣಿ ಅಕ್ಕಪಕ್ಕ. ನಂಗೆ ಈ ತರ ಇಪ್ಪು ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ. ಜಾಸ್ತಿ ಮನಿ ಇಪ್ಪು ಕಾಡು, ಎಲ್ಲೂ ಕಾಡು ಮಧ್ಯೆ ಇಪ್ಪುದು ಊರೆಲ್ಲ ಅಂದ್ರೆ ಇಷ್ಟ. ಪ್ರಕೃತಿ ಮಧ್ಯೆ ಇಪ್ಪು ಊರಂದ್ರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಕಾಣಿ ಗೈಸ್, ಸುತ್ತಮುತ್ತ ಒಂದಾರು ಮನಿ ತೋರ್ತಿತ್ತ ನಿಮ್ಗೆ? ಸುತ್ತಮುತ್ತ ಬರೀ ಕಾಡೆ. ನಾವ್ ಎಲ್ಲೆಲ್ಲಿಗೆಲ್ಲ ಹೋಯ್ತ, ನಾವ್ ಮಂಗ್ಳೂರಲ್ಲಿ ಇಲ್ಲಿಗೆಲ್ಲ ಹೋಯ್ತ. ಮತ್ತೆ ಇದು ಊರ್ ಬದಿ ಪ್ಲೇಸ್ ಇಲ್ಲಿಗೆಲ್ಲ ಬರ್ದಿಪ್ಪು ಕತ್ತ. ನಾನೇ ಕಾಣ್ಲೆ ಇನ್ನು ಈ ಪ್ಲೇಸನ್ನೆಲ್ಲ ನಿಮ್ಗೆ ತೋರ್ಸುವ ಅಂತ ಹೇಳಿ ಫಸ್ಟ್ ಟೈಮ್ ಬಂದದ್ದು. ನೀವು ಬನ್ನಿ ನಿಮ್ ಫ್ಯಾಮಿಲಿ ಒಟ್ಟಿಗೆಲ್ಲ ಬಂದು ಫುಲ್ ನಮ್ಮ ಊರನ್ನೆಲ್ಲ ಕಾಣಿ, ಎಷ್ಟು ಚಂದ ಇತ್ತ ನಿಮ್ಗೆ ಗೊತ್ತಾಗ್ತ. ನಾವೇ ಊರರೇ ನಾವ್ ಈ ತರ ಪ್ಲೇಸ್ನೆಲ್ಲ ಇನ್ನೂ ಕಾಣ್ಲಿಲ್ಲ. ನಿಮ್ಗೆಲ್ಲ ತೋರ್ಸ್ಕಂತ ಹೇಳಿ ನಾನೀಗ ನಿಮ್ಗೆ ತೋರ್ಸು ನೆಪದಲ್ಲಿ ಈಗ ನಮ್ಮ ಊರನ್ನೆಲ್ಲ ನಾನೇ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಹೆಂಗಿತ್ತನ್ ಕಾಣ್ತಿದ್ದೆ. ಒಂದ್ರಕ್ಕಿಂತ ಒಂದ್ ಪ್ಲೇಸ್ ತುಂಬಾ ಅಲ್ಟಿ ಆಯ್ತು, ಸಕ್ಕತ್ತಿತ್ತು. ಬಟ್ ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಚಂದ ಇತ್ತು. ದೇವ್ರ ವಿಗ್ರಹ ಕಾಮಕ ಇಲ್ಲ, ನಮ್ಗೆ ಅದೇ ಬೇಜಾರು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.